ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಮಂಗು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಅದರಿಂದ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಯಾವುದಾದ್ರೂ ಒಂದು ವೀಡಿಯೋವನ್ನು ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡಿದಾಗ ಕೆಳಗಡೆ ಕ್ವಾಲಿಟಿ ಅಂತ ಇರುತ್ತೆ, ಹಾಗೆ SD ಹಾಗೆ HD ಹಾಗೆ 4K ಅಂತ ತೋರಿಸುತ್ತೆ. ಇದು ಯಾಕೆ ತೋರಿಸುತ್ತೆ ಅಂತಂದರೆ, ನೀವು ಯಾವ ಕ್ವಾಲಿಟಿಯಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದು ಅಲ್ಲಿ ಕಾಣಿಸುತ್ತೆ ಕ್ವಾಲಿಟಿಯಲ್ಲಿ. ನನ್ನ ಒಂದು ವೀಡಿಯೋದಲ್ಲಿ ಈಗ SD ಅಂತ ಕಾಣಿಸ್ತಿದೆ ಅಲ್ವಾ, ಹಾಗೆ HD ಇದ್ದರೆ HD ಅಂತ ಕಾಣಿಸುತ್ತೆ, ಹಾಗೆ 4K ಇದ್ದರೆ 4K 4K ಅಂತ ಕಾಣಿಸುತ್ತೆ. ಇದರಿಂದ ಏನು ಉಪಯೋಗ ಅಂತಂದರೆ, ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀರಲ್ವ, ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ನಂತರ ಆಡಿಯನ್ಸ್ಗಳು ವೀಡಿಯೋಸನ್ನು ನೋಡ್ತಾರೆ. ಅವರಿಗೆ ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ. ಜಾಸ್ತಿ ಕ್ವಾಲಿಟಿ, ನೀವು ಎಷ್ಟು ಕ್ವಾಲಿಟಿಯಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀರಲ್ವ, ಅದಕ್ಕಿಂತ ಜಾಸ್ತಿ ಕ್ವಾಲಿಟಿನ ಅವರು ಇಟ್ಕೊಂಡು ವೀಡಿಯೋಸನ್ನು ನೋಡೋಕ್ಕಾಗಲ್ಲ. ಕಡಿಮೆ ಕ್ವಾಲಿಟಿಯಲ್ಲಿ ಬೇಕಾದರೆ ನೋಡ್ಕೊಳ್ಬೋದು. ನೀವೇನಾದರೂ HD ಕ್ವಾಲಿಟಿಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಅಪ್ಲೋಡ್ ಮಾಡಿದರೆ ಅವರು 4Kದಲ್ಲಿ ವೀಡಿಯೋನ ನೋಡೋಕ್ಕಾಗಲ್ಲ. SD ಕ್ವಾಲಿಟಿಯಲ್ಲಿ ವೀಡಿಯೋನ ನೋಡ್ಬೋದು, HD ಕ್ವಾಲಿಟಿಲೂ ಕೂಡ ವೀಡಿಯೋನ ನೋಡ್ಬೋದು, ಆದರೆ 4Kಲಿ ನೋಡೋಕ್ಕಾಗಲ್ಲ. ನೀವು 4Kಲಿ ವೀಡಿಯೋನ ಮಾಡಿದರೆ ಇದರಲ್ಲೂ ಕೂಡ ನೀವು ಅವರು 3 ಕ್ವಾಲಿಟಿಲೂ ಕೂಡ ವೀಡಿಯೋನ ಅವರು ನೋಡ್ಬೋದು ಆಡಿಯನ್ಸ್ಗಳು ಫ್ರೆಂಡ್ಸ್. SD HD ಹಾಗೆ 4K 3 ಕ್ವಾಲಿಟಿಲೂ ಕೂಡ ನೋಡ್ಬೋದಾಗಿದೆ. ಅದರಿಂದ ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ. ಯಾಕಂದರೆ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವರಿಗೆಲ್ಲರೂ ಕೂಡ ಗೊತ್ತಾಗಬೇಕು ನಮ್ಮ ಒಂದು ವೀಡಿಯೋ ಯಾವ ಕ್ವಾಲಿಟಿಲಿ ಅಪ್ಲೋಡ್ ಆಗ್ತಾಯಿದೆ ಅಂತ. ಅದರಿಂದ ಒಂದು ಅಪ್ಡೇಟನ್ನು ತಂದಿದ್ದಾರೆ. ಯಾರಿಗೆಲ್ಲ ಒಂದು ಅಪ್ಡೇಟ್ ಇಷ್ಟ ಆಗಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋದ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಿದ್ರು ಕೂಡ ಕಾಮೆಂಟ್ ಮಾಡಿ, ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಮುಂದಿನ ವೀಡಿಯೋದ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್.